ಗೆಳೆಯರೇ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಅಲೌಕಿಕ ಶಕ್ತಿಗಳು, ಇಂಟ್ಯೂಷನ್ಸು ಮುಂದೇನಾಗುತ್ತೆ ಅನ್ನೋದು ಮೊದಲೇ ಗೊತ್ತಾಗಿ ಹೋಗೋದು, ನಾವು ಯಾರ ಬಗ್ಗೆ ಯೋಚಿಸ್ತಿರ್ತೀವಿ ಅವರಿಗೆ ಸಂಭವಿಸಲಿರೋ ಅನಾಹುತಗಳು ಮೊದಲೇ ನಮ್ಮ ಅರಿವಿಗೆ ಬಂದು ಬಿಡೋದು, ಇದೆಲ್ಲ ನಿಜಾನ? ಅಂಥ ಅದ್ಭುತ ಶಕ್ತಿ ಮನುಷ್ಯನಿಗೆ ಸಿದ್ಧಿಯಾಗೋದಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಕೇಳಿದರೆ ಆಶ್ಚರ್ಯ ಅಂತ ಅನ್ನಿಸಬಹುದು. ಆದರೆ ಅಂಥ ಮಹಾಪುರುಷರು ನಮ್ಮ ನಡುವೆ ನೆನ್ನೆ ಮೊನ್ನೆವರೆಗೆ ಬದುಕಿದ್ರು ಅನ್ನೋದಕ್ಕೆ ಉದಾಹರಣೆ ಆ ಯೋಗಪುರುಷ. ಆತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯಾಗಲಿರುವ ವಿಷಯವನ್ನು ಮೊದಲೇ ಅವರಿಗೆ ತಿಳಿಸಿದರು. ಇಂಟೆಲಿಜೆನ್ಸ್ ವಿಭಾಗಕ್ಕೆ ಕೂಡ ಈ ವಿಷಯ ಗೊತ್ತಿತ್ತು. ಇಷ್ಟಕ್ಕೂ ಹಾಗೆ ರಾಜೀವ್ ಅವರಿಗೆ ಒದಗಲಿರುವ ಅನಾಹುತದ ಬಗ್ಗೆ ಮೊದಲೇ ತಿಳಿಸಿದ್ದ ಆ ಜಗದ್ಗುರು ಯಾರು? ಅವರ ಆಧ್ಯಾತ್ಮ ಶಕ್ತಿ ಎಂಥದ್ದಿತ್ತು? ಅವತ್ತು ಆ ಮಹಾಪುರುಷರ ಮಾತುಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಬಿಟ್ಟಿದ್ರೆ ರಾಜೀವ್ ಗಾಂಧಿಯವರು ಉಳಿದು ಬಿಡ್ತಿದ್ರ? ಇಂಥ ಹಲವು ಅನುಮಾನಗಳಿಗೆ, ಕುತೂಹಲಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಮಾಡೋಣ. ಅದು 1991 ಮೇ 21. ತಮಿಳುನಾಡಿನ ಶ್ರೀಪೆರಂಬದೂರಲ್ಲಿ ಯಾವತ್ತೂ ಕಂಡು ಕೇಳರಿಯದ ಅತ್ಯಂತ ಭೀಕರ ದುರ್ಘಟನೆಯೊಂದು ಸಂಭವಿಸಿಬಿಡ್ತು. ಅವತ್ತು ನಡೆದ ಬಾಂಬ್ ಸ್ಫೋಟದಲ್ಲಿ ಭಾರತದ ಮಾಜಿ ಪ್ರಧಾನಿ ಹಾಗೂ ಕಾಂಗ್ರೆಸ್ ಪಕ್ಷದ ಅವತ್ತಿನ ಅಧಿನಾಯಕ, ಅತ್ಯಂತ ಸಭ್ಯ ಹಾಗೂ ಸಂಭಾವಿತ ರಾಜಕಾರಣಿ ರಾಜೀವ್ ಗಾಂಧಿಯವರ ಹತ್ಯೆ ನಡೆದು ಹೋಯಿತು. ಅವತ್ತಲ್ಲಿ ನಡೆದಿದ್ದು ಭಾರತದ ಸಾರ್ವಭೌಮತ್ವಕ್ಕೆ ಸವಾಲೆಸೆಯುವಂಥ ದಾಳಿ. ಆ ದಾಳಿಯನ್ನು ತಡೆಯೋದಕ್ಕೆ ಹಾಗೂ ಮಾಜಿ ಪ್ರಧಾನಿಯನ್ನು ಉಳಿಸೋದಕ್ಕೆ ಅಲ್ಲಿ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದರೆ ರಾಜೀವ್ ಗಾಂಧಿ ಸ್ವಲ್ಪ ಎಚ್ಚೆತ್ತುಕೊಂಡಿದ್ರೂ ಕೂಡ ಅವರ ದಾಳಿಯಿಂದ ಪಾರಾಗಿ ಬಿಡ್ತಿದ್ರೇನೋ. ಯಾಕೆ ಈ ಮಾತು ಕೇಳಿಬರುತ್ತೆ ಅಂದರೆ, ರಾಜೀವ್ ಗಾಂಧಿ ತಮಗೆ ಬಂದಿದ್ದ ಟೆಲಿಗ್ರಾಮ್ ಒಂದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲವಂತೆ. ಅಲ್ಲದೆ ಆ ಟೆಲಿಗ್ರಾಮಲ್ಲಿದ್ದ ವಿಚಾರವನ್ನು ಓದಿ ಕೂಡ ಅವರು ಅದನ್ನು ಪಾಲಿಸದೇ ಇದ್ದದ್ದು ಅಲ್ಲಿ ಅಂಥದ್ದೊಂದು ಅನಾಹುತ ಸಂಭವಿಸೋದಕ್ಕೆ ಕಾರಣವಾಗಿ ಬಿಡ್ತು ಅನ್ನೋದನ್ನು ತಮಿಳುನಾಡಿನ ಸಾಕಷ್ಟು ಜನ ನಂಬ್ತಾರೆ. ಯಾಕೆ ಅಂದರೆ, ಅವತ್ತು ರಾಜೀವ್ ಗಾಂಧಿ ಅವರಿಗೆ ಅಂಥದ್ದೊಂದು ಟೆಲಿಗ್ರಾಮನ್ನು ಕಳುಹಿಸಿದ್ದು ಬೇರಿನ್ಯಾರೂ ಅಲ್ಲ, ಕಂಚಿ ಕಾಮಕೋಟಿ ಪೀಠದ ಅವತ್ತಿನ ಯತಿಗಳಾಗಿದ್ದ ಅಭಿನವ ಶಂಕರಾಚಾರ್ಯ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಗಳು. ಗೆಳೆಯರೇ, ಈ ವಿಚಾರವನ್ನು ರಾಜೀವ್ ಗಾಂಧಿಯವರ ಕಡೆಯವರು ಯಾರೂ ಸ್ಪಷ್ಟಪಡಿಸಿಲ್ಲ. ಆದರೆ ಕಂಚಿ ಮಠ ಮಾತ್ರ ಈ ಬಗ್ಗೆ ನಿಖರವಾದ ಮಾಹಿತಿಯನ್ನು ಹೊಂದಿದೆ ಅಂತ ಹೇಳಲಾಗತ್ತೆ. ಯಾಕೆಂದರೆ ಅವತ್ತು ರಾಜೀವ್ ಗಾಂಧಿಯವರಿಗೆ ಪತ್ರ ಬರೆದಿದ್ದ ಚಂದ್ರಶೇಖರೇಂದ್ರ ಸ್ವಾಮಿಗಳು ಗಂಭೀರವಾದ ವಿಚಾರವೊಂದನ್ನು ರಾಜೀವ್ ಅವರಿಗೆ ತಲುಪಿಸಿದರು. ಅದು ಏನು ಅಂದರೆ, ಪ್ರೀತಿಯ ರಾಜೀವ್, ನಿಮ್ಮ ಜೀವಕ್ಕೆ ಅಪಾಯ ಇದೆ. ಯಾವುದೇ ಕಾರಣಕ್ಕೂ ಮೇ ತಿಂಗಳಲ್ಲಿ ತಮಿಳುನಾಡಿಗೆ ಭೇಟಿ ಕೊಡಬೇಡಿ. ಹಾಗೇನಾದರೂ ಭೇಟಿ ಕೊಡಲೇಬೇಕಾದ ಅನಿವಾರ್ಯತೆ ಎದುರಾದರೆ ಮೊದಲು ಕಂಚಿ ಮಠಕ್ಕೆ ಭೇಟಿ ಕೊಡಿ. ಶಂಕರ ಭಗವತ್ಪಾದರ ಆಶೀರ್ವಾದವನ್ನು ಪಡ್ಕೊಂಡು ನಂತರ ನಿಮ್ಮ ತಮಿಳುನಾಡಿನ ಪ್ರವಾಸವನ್ನು ಮುಂದುವರಿಸಿ. ಈ ರೀತಿಯ ಟೆಲಿಗ್ರಾಮ್ ಒಂದನ್ನು ಶ್ರೀಗಳು ರಾಜೀವ್ ಗಾಂಧಿಯವರಿಗೆ ಕಳುಹಿಸಿದ್ರಂತೆ. ಈ ಪತ್ರ ರಾಜೀವ್ ಅವರನ್ನು ತಲುಪಿದ್ದು ಅವರ ಹತ್ಯೆ ನಡೆಯೋದಕ್ಕೂ 2 ತಿಂಗಳ ಮುಂಚೆ ಅಂತ ಹೇಳಲಾಗತ್ತೆ. ಅವತ್ತಿಗೆ ರಾಜೀವ್ ಗಾಂಧಿ ಇನ್ನು ಉತ್ತರ ಭಾರತದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು. ಅವರ ದಕ್ಷಿಣ ಭಾರತದ ಪ್ರಚಾರ ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ವು. ಇದು ಗೊತ್ತಾಗ್ತಿದ್ದ ಹಾಗೆ ಸ್ವಾಮೀಜಿಯವರಿಗೆ ಅದು ಏನನ್ನಿಸ್ತೋ ಏನೋ, ಅವರು ರಾಜೀವ್ಗೆ ಈ ರೀತಿಯ ಎಚ್ಚರಿಕೆಯನ್ನು ಕಳುಹಿಸಿಕೊಟ್ರು. ಆದರೆ ಆ ಟೆಲಿಗ್ರಾಮ್ ಖುದ್ದು ರಾಜೀವ್ ಅವರಿಗೇ ತಲುಪಿತ್ತಾ ಅಥವಾ ಅವರ ಸುತ್ತಮುತ್ತಲಿನ ಜನ ಅದನ್ನು ನೋಡಿ ನಿರ್ಲಕ್ಷಿಸಿದ್ರಾ ಗೊತ್ತಿಲ್ಲ. ಅಲ್ಲಿ ರಾಜೀವ್ ಸೇರಿದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಧಾವಂತ ಇತ್ತು. ಭಾರತದ ಗುಪ್ತಚರ ಇಲಾಖೆ ಕೂಡ ದಕ್ಷಿಣ ಭಾರತದ ಪ್ರವಾಸವನ್ನು ಮುಂದೂಡುವಂತೆ ರಾಜೀವ್ ಗಾಂಧಿ ಅವರಿಗೆ ತಿಳಿಸಿತ್ತಾದರೂ ಅವರು ಯಾರ ಮಾತನ್ನೂ ಅಲ್ಲಿ ಕೇಳಿರಲಿಲ್ಲ. ಎಲ್ಲ ಎಚ್ಚರಿಕೆಗಳ ನಡುವೆನೇ ಅವರು ತಮಿಳು ನೆಲಕ್ಕೆ ಕಾಲಿಟ್ಟರು. ಹಾಗೆ ಬಂದವರು ಅಲ್ಲಿ ಕೂಡ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು. ತಮಿಳುನಾಡಿಗೆ ಬಂದಿದ್ದ ರಾಜೀವ್ ಗಾಂಧಿ ನೇರವಾಗಿ ಶ್ರೀಪೆರಂಬದೂರಿಗೆ ಹೋಗೋ ಮೊದಲು ಕಂಚಿ ಪೀಠಕ್ಕೆ ಬಂದಿದ್ರೂ ಕೂಡ ಅವರನ್ನು ಖುದ್ದು ಸ್ವಾಮೀಜಿನೇ ಶ್ರೀಪೆರಂಬದೂರಿಗೆ ಹೋಗದ ಹಾಗೆ ತಡೀತಿದ್ರೋ ಏನೋ. ಹಾಗೇನಾದರೂ ಆಗಿದ್ರೆ ಅಲ್ಲಿ ಅನಾಹುತ ನಡೆಯೋದು ತಪ್ತಾ ಇತ್ತು. ಆದರೆ ಹಾಗಾಗಲಿಲ್ಲ. ರಾಜೀವ್ ಗಾಂಧಿ ಆತುರಾತುರವಾಗಿ ಶ್ರೀಪೆರಂಬದೂರಲ್ಲಿ ತಮಗಾಗಿ ಕಾಯ್ತಾ ಇದ್ದ ಸಾವಿನ ಕಡೆಗೆ ಹೆಜ್ಜೆ ಹಾಕಿದರು. ಇದು ಕೇಳೋದಕ್ಕೊಂದಷ್ಟು ಆಶ್ಚರ್ಯವನ್ನು ಉಂಟು ಮಾಡಬಹುದು ಅಥವಾ ಕೆಲವರಿಗೆ ಕಥೆ ಅಂತ ಕೂಡ ಅನ್ನಿಸಬಹುದು. ಆದರೆ ಕಂಚಿ ಕಾಮಕೋಟಿ ಪೀಠಾಧಿಪತಿ ಅಭಿನವ ಚಂದ್ರಶೇಖರೇಂದ್ರ ಸರಸ್ವತಿ ಅವರ ಬಗ್ಗೆ ಗೊತ್ತಿದ್ದವರು ಯಾರೂ ಇದನ್ನು ನಂಬದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಯತಿವರೇಣ್ಯರ ಜೀವನನೇ ಹಾಗಿತ್ತು. ಅವರು ಕಂಚಿ ಕಾಮಕೋಟಿಗೆ ಒಂದು ಘನತೆಯನ್ನು ತಂದವರು. ಕಾಂಚೀಪುರಂ ಭಾರತದಲ್ಲಿನ ಪ್ರಾಚೀನ ಪಟ್ಟಣಗಳ ಪೈಕಿ ಇದು ಕೂಡ ಒಂದು. ಶತಮಾನಗಳ ಹಿಂದೆಯೇ ಭಾರತದ ಮಹಾವಿದ್ಯಾ ಕೇಂದ್ರವಾಗಿದ್ದ ಕಂಚಿಯನ್ನು
ಪಲ್ಲವರು, ಚೋಳರು, ಪಾಂಡ್ಯರು, ವಿಜಯನಗರದ ಅರಸರು, ಬ್ರಿಟಿಷರು ಸೇರಿದ ಹಾಗೆ ಸಾಕಷ್ಟು ರಾಜಮನೆತನಗಳು ಆಳಿದವು. ದೇವಾಲಯಗಳ ನಗರಿ ಅಂತ ಕರೆಸಿಕೊಳ್ಳೋ ಈ ಊರಲ್ಲಿ ಕಾಮಾಕ್ಷಿ ದೇವಿ, ಏಕಾಂಬರೇಶ್ವರ, ಕೈಲಾಸನಾಥ ಸೇರಿದ ಹಾಗೆ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಇದೆಲ್ಲದರ ಜೊತೆಗೆ ಕಂಚಿಯಲ್ಲಿ ಶತಶತಮಾನಗಳ ಇತಿಹಾಸ ಇರೋ ಒಂದು ಮಠ ಇದೆ. ಅದೇ ಕಂಚಿ ಕಾಮಕೋಟಿ ಪೀಠ. ಕಾಂಚೀಪುರಂನಲ್ಲಿರೋ ಈ ಮಠವನ್ನು ಸ್ಥಾಪಿಸಿದ್ದು ಆದಿಗುರು ಶ್ರೀ ಶಂಕರಾಚಾರ್ಯರು ಅಂತ ಹೇಳಲಾಗತ್ತೆ. ಅಲ್ಲಿನ ಕಾಮಾಕ್ಷಿ ದೇವಿಯ ಪರಮಭಕ್ತರಾಗಿದ್ದ ಆದಿಶಂಕರರು ಈ ದೇವಾಲಯದಲ್ಲೊಂದು ಶ್ರೀಚಕ್ರವನ್ನು ಸ್ಥಾಪಿಸಿದರು. ಆ ಪುಣ್ಯ ಸ್ಥಳ ಕಾಲಕ್ರಮೇಣ ಕಂಚಿಯ ಕಾಮಕೋಟಿ ಪೀಠ ಅಂತ ಪ್ರಸಿದ್ಧಿಯಾಯಿತು. ಈ ಕಂಚಿ ಕಾಮಕೋಟಿ ಪೀಠವನ್ನು ಇವತ್ತಿನವರೆಗೆ 70 ಪೀಠಾಧಿಪತಿಗಳು ಮುನ್ನಡೆಸಿದ್ದಾರೆ. ಆ ಪೈಕಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದವರು ಅಭಿನವ ಶಂಕರಾಚಾರ್ಯ ಅಂತಲೇ ಕರೆಸಿಕೊಂಡವರು 68ನೇ ಪೀಠಾಧಿಪತಿ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಗಳು. ಅವರು ಸುಮಾರು 87 ವರ್ಷಗಳಷ್ಟು ಸುದೀರ್ಘ ಕಾಲ ಪೀಠಾಧಿಪತಿಗಳಾಗಿದ್ದರು. ಕ್ರಿಸ್ತ ಶಕ 1907ರಲ್ಲಿ ಕಂಚಿಪೀಠದ ಅಧಿಕಾರವನ್ನು ವಹಿಸಿಕೊಂಡ ಚಂದ್ರಶೇಖರೇಂದ್ರರು 1994ರವರೆಗೆ ಮಠವನ್ನು ಮುನ್ನಡೆಸಿದರು. ಅವರ ಕಾಲದಲ್ಲಿ ಈ ಮಠ ಜಗದ್ವಿಖ್ಯಾತಿಯನ್ನು ಪಡ್ಕೊಳ್ತು. ಅಂದಹಾಗೆ ಚಂದ್ರಶೇಖರೇಂದ್ರರು ತಾವಾಗೆ ಬಯಸಿ ಸನ್ಯಾಸತ್ವವನ್ನು ಸ್ವೀಕರಿಸಿದವರಲ್ಲ. ಅವರಿಗೆ ಪೀಠಾಧ್ಯಕ್ಷ ಸ್ಥಾನ ತಾನಾಗೆ ಒಲಿದು ಬಂದಿತ್ತು. ಮಠದ ಉತ್ತರಾಧಿಕಾರಿ ಪಟ್ಟದೆಡೆಗಿನ ಅವರ ಪಯಣ ನಿಜಕ್ಕೂ ರೋಚಕವಾಗಿತ್ತು. ಅದು ಅವರ ಜೀವನದಲ್ಲಿ ನಡೆದ ಒಂದು ಅಚಾನಕ್ ಘಟನೆ ಕೂಡ. ಈ ಪಯಣವನ್ನು ನೋಡಬೇಕಾದ್ರೆ ನಾವು 1 ಶತಮಾನಗಳ ಕಾಲ ಹಿಂದಕ್ಕೆ ಹೋಗಬೇಕು. ಅದು ಕ್ರಿಸ್ತ ಶಕ 1894ರ ಮೇ 20ನೇ ತಾರೀಕು. ತಮಿಳುನಾಡಿನ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ವಿಲ್ಲುಪುರಂ ಗ್ರಾಮದಲ್ಲಿನ ಸುಬ್ರಹ್ಮಣ್ಯ ಶಾಸ್ತ್ರಿ ಹಾಗೂ ಮಹಾಲಕ್ಷ್ಮಿ ದಂಪತಿಗೆ 2ನೇ ಮಗು ಜನಿಸಿತ್ತು. ಆ ಕಂದನಿಗೆ ಸ್ವಾಮಿನಾಥ ಅಂತ ನಾಮಕರಣ ಮಾಡಲಾಯಿತು. ಬಾಲಕ ಸ್ವಾಮಿನಾಥನ ಜಾತಕವನ್ನು ನೋಡಿದ ಜ್ಯೋತಿಷಿಯೊಬ್ಬರು ಮುಂದೊಂದು ದಿನ ಈತ ದೊಡ್ಡ ವ್ಯಕ್ತಿಯಾಗ್ತಾನೆ, ಜಗತ್ತೇ ಈತನ ಕಾಲಿಗೆ ಎರಗತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ. ಈ ಶೈವ ಬ್ರಾಹ್ಮಣ ಕುಟುಂಬಕ್ಕೆ ಕಂಚಿ ಮಠದ ಸಂಪರ್ಕ ಇತ್ತು. ಮುಂದೆ ಸ್ವಾಮಿನಾಥರ ಚಿಕ್ಕಮ್ಮನ ಮಗ ಲಕ್ಷ್ಮೀನಾಥರು ಕಂಚಿ ಪೀಠದ 67ನೇ ಪೀಠಾಧಿಪತಿಯಾಗಿ ನೇಮಕಗೊಳ್ತಾರೆ. ಅದೇ ಸಮಯಕ್ಕೆ 66ನೇ ಪೀಠಾಧಿಪತಿಗಳಿಗೆ ಆರೋಗ್ಯ ಕೆಟ್ಟಿತ್ತು. ಅವರು ವಿಧಿವಶರಾದರು. ಅದರ ಬೆನ್ನಲ್ಲೇ 67ನೇ ಪೀಠಾಧಿಪತಿ ಲಕ್ಷ್ಮೀನಾಥರು ಕೂಡ ಕೈಲಾಸವಾಸಿಯಾದರು. ಇದು ಯಾವುದರ ಅರಿವು ಇಲ್ಲದೆ ಸ್ವಾಮಿನಾಥರು ತಮ್ಮ ತಾಯಿಯ ಜೊತೆ ಕಂಚಿ ಮಠಕ್ಕೆ ಬರ್ತಾರೆ. ಹಾಗೆ ಬಂದವರು ಕುಮಾರಕೋಷ್ಠದಲ್ಲಿ ಸ್ನಾನ ಮುಗಿಸಿ ಮಠಕ್ಕೆ ಬರ್ತಿರುವಾಗಲೇ ಅವರನ್ನು ಎದುರುಗೊಂಡ ಮಠದ ಮುಖ್ಯಸ್ಥರು ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿ, ಇಬ್ಬರೂ ಸ್ವಾಮಿಗಳ ಇಚ್ಛೆಯಂತೆ ಈ ಬಾಲಕ ಸ್ವಾಮಿನಾಥ ಪೀಠಾಧಿಪತಿಯಾಗಬೇಕು ಅನ್ನೋದನ್ನು ತಾಯಿಗೆ ತಿಳಿಸ್ತಾರೆ. ಅದು ಆ ತಾಯಿಗೆ ನಿಜಕ್ಕೂ ಆಘಾತ. ಮಗನನ್ನು ಸನ್ಯಾಸಿ ಮಾಡೋದಕ್ಕೆ ಯಾವ ತಾಯಿ ತಾನೇ ಒಪ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ಆದರೆ ಗುರುಗಳ ಆದೇಶವನ್ನು ಮೀರೋ ಹಾಗಿಲ್ಲ. ಹೀಗಾಗಿನೇ ಸ್ವಾಮಿನಾಥರಿಗೆ 1907ರ ಫೆಬ್ರವರಿ 13ನೇ ತಾರೀಕು ಸನ್ಯಾಸ ದೀಕ್ಷೆಯನ್ನು ಕೊಡಲಾಯಿತು. ಹೀಗೆ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಯಾಗಿ 1907ರ ಮೇ 9ನೇ ತಾರೀಕು ಕುಂಭಕೋಣಂನ ಶಾಖಾ ಮಠದಲ್ಲಿ ಪಟ್ಟಾಭಿಷೇಕ ನಡೀತು. ಅಲ್ಲಿಂದ ಮುಂದೆ ಅವರು ಜಗದ್ಗುರು ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಅನ್ನೋ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡ್ರು. ಚಂದ್ರಶೇಖರೇಂದ್ರರು ಕಂಚಿ ಕಾಮಕೋಟಿ ಪೀಠದ ಪೀಠಾಧ್ಯಕ್ಷರಾದಾಗ ಅವರ ವಯಸ್ಸು ಕೇವಲ 13 ವರ್ಷ. ಸಂಸ್ಕೃತ, ವೇದಾಂಗಗಳನ್ನು ಅಧ್ಯಯನ ಮಾಡಿದ ಸ್ವಾಮಿಗಳು ಸನಾತನ ಧರ್ಮದ ರಕ್ಷಣೆ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಮೂಡಿಸೋ ಕೆಲಸದಲ್ಲಿ ನಿರತರಾದರು. ಅವರು ಮಠದ ಅಧ್ಯಕ್ಷರಾಗಿದ್ದಾಗ ಕೂಡ ಯಾವತ್ತೂ ಮಠದ ಆಡಳಿತ ಪತ್ರಗಳಿಗೆ ಸಹಿ ಮಾಡಲಿಲ್ಲ. ಅದಕ್ಕೆ ಮಠದ ಸಿಕ್ಕ ಬಳಸಲಾಯಿತು. ಆ ಮೂಲಕ ಶ್ರೀಮಠದಲ್ಲಿ ಪೀಠಕ್ಕೆ ಗೌರವವೇ ಹೊರತು ವ್ಯಕ್ತಿಗಲ್ಲ ಅನ್ನೋದನ್ನು ಸಾರಿ ಹೇಳಿದರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮೀಜಿ. ಅದು ಸ್ವಾತಂತ್ರ್ಯ ಸಂಗ್ರಾಮ ನಡೀತಿದ್ದ ಕಾಲ. ಸ್ವಾಮೀಜಿ ರೇಷ್ಮೆ ಕಾಷಾಯಗಳನ್ನು ತ್ಯಜಿಸಿ ಖಾದಿ ವಸ್ತ್ರಧಾರಿಗಳಾದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸೋದಕ್ಕೆ ಯುವಕರಿಗೆ ಮಾರ್ಗದರ್ಶನ ಮಾಡಿದರು. ಜಾತಿ ಧರ್ಮಗಳನ್ನು ಮೀರಿ ಕಂಚಿಯ ಪೀಠ ರಾಷ್ಟ್ರಧರ್ಮವನ್ನು ಬೋಧಿಸಿತು. ಸರಳತೆ, ಸಜ್ಜನಿಕೆ ಮತ್ತು ವಿದ್ವತ್ತುಗಳಿಂದಲೇ ದೇಶದ ಮನೆ ಮಾತಾದರು ಶ್ರೀ ಚಂದ್ರಶೇಖರೇಂದ್ರ ಸ್ವಾಮೀಜಿ.
ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಶ್ರೀಗಳು ಮೈತ್ರೀಂ ಭಜತಾ ಅನ್ನೋ ಗೀತೆಯನ್ನು ರಚಿಸಿದರು. ಶ್ರೀಮತಿ MS ಸುಬ್ಬಲಕ್ಷ್ಮಿ ಅವರು 1966 ಅಕ್ಟೋಬರ್ 23ನೇ ತಾರೀಕು ವಿಶ್ವಸಂಸ್ಥೆಯಲ್ಲಿ ಈ ಮೈತ್ರೀಂ ಭಜತಾ ಗೀತೆಯನ್ನು ಹಾಡಿದರು. ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಸನಾತನ ಧರ್ಮ ರಕ್ಷಣೆ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತಲ್ಲೀನರಾಗ್ತಾ ಇದ್ದ ಶ್ರೀಗಳು ಅನೇಕ ಧಾರ್ಮಿಕ ಕಾರ್ಯಗಳಿಗೆ ಕೂಡ ಕಾಯಕಲ್ಪ ನೀಡಿದರು. ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ವೇದ ಪರಿರಕ್ಷಣಾ ಯೋಜನೆಗೆ ಮಾರ್ಗದರ್ಶಕ ಗುರುವಾಗಿದ್ದರು. ಜೊತೆಗೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಸ್ಮಾರಕ ನಿರ್ಮಾಣಕ್ಕೆ ಕೂಡ ಶ್ರೀಗಳು ಕಾರಣರಾದರು. ತಮಿಳುನಾಡಿನ ಆವತ್ತಿನ ಮುಖ್ಯಮಂತ್ರಿಯಾಗಿದ್ದ ಎಂ ಭಕ್ತವತ್ಸಲಂ ಅವರು ಸ್ಮಾರಕ ನಿರ್ಮಾಣಕ್ಕೆ ಕೇವಲ 15 ಅಡಿಯಷ್ಟು ಜಾಗವನ್ನು ಮಾತ್ರ ನೀಡಿದರು. ಆದರೆ ಯಾವಾಗ ಶ್ರೀಗಳು ಹೆಚ್ಚಿನ ಸ್ಥಳ ಬೇಕು ಅಂತ ಬೇಡಿಕೆ ಇಟ್ಟರೋ ಆಗ ಮುಖ್ಯಮಂತ್ರಿಗಳು ಮರುಮಾತಾಡದೆ ಒಪ್ಪಿಕೊಂಡು 130/56 ಅಡಿಯಷ್ಟು ಜಾಗವನ್ನು ಮಂಜೂರು ಮಾಡಿದರು. ಈ ರೀತಿ ಕನ್ಯಾಕುಮಾರಿಯಲ್ಲಿ ವೈಭವೋಪೇತವಾದ ವಿವೇಕಾನಂದ ಸ್ಮಾರಕ ನಿರ್ಮಾಣದ ಹಿಂದೆ ಶ್ರೀಗಳ ಶ್ರಮ ಅಡಗಿದೆ. ಕೇವಲ ಧರ್ಮಬೋಧನೆಯಷ್ಟೇ ಅಲ್ಲದೆ ರಾಷ್ಟ್ರಧರ್ಮವನ್ನು ಬೋಧಿಸಿದ ಕಂಚಿಯ ಅಭಿನವ ಶಂಕರಾಚಾರ್ಯರಿಗೆ ಕೆಲ ದಿವ್ಯ ಶಕ್ತಿಗಳಿದ್ವು. ಅವರಿಗೆ ವಾಕ್ಸಿದ್ಧಿ ಇತ್ತು. ಅವರು ಹೇಳಿದ್ದು ನಡೀತಾ ಇತ್ತು ಅನ್ನೋದು ಅವರನ್ನು ಬಲ್ಲ ಭಕ್ತರ ಮಾತು. ಇಂಥ ಶ್ರೀಗಳು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಲೇ ಶತಮಾನ ಪೂರೈಸೋದಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇರುವಾಗ 1994 ಜನವರಿ 8ನೇ ತಾರೀಕು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಅವತ್ತು ಇಡೀ ಭಾರತ ಶೋಕತಪ್ತಗೊಂಡಿತ್ತು. ಅಷ್ಟರಲ್ಲಾಗಲೇ ಶ್ರೀಗಳ ಭಕ್ತವೃಂದ ಎಷ್ಟು ವ್ಯಾಪಿಸಿತ್ತು ಅಂದರೆ ಅವರ ಅಂತಿಮ ವಿಧಿವಿಧಾನಗಳಲ್ಲಿ ಕೋಟ್ಯಂತರ ಜನ ಪಾಲ್ಗೊಂಡಿದ್ರು. ಅಲ್ಲಿ ರಾಜಕಾರಣಿಗಳಿದ್ರು, ಚಿತ್ರತಾರೆಯರಿದ್ರು, ಉದ್ಯಮಿಗಳಿದ್ರು, ಸಾಮಾನ್ಯ ಜನ ಇದ್ರು. ಹೀಗೆ ಸಮಾಜದ ಪ್ರತಿಯೊಂದು ವರ್ಗದ ಜನ ಕೂಡ ಕಂಬನಿ ತುಂಬಿದ ಕಣ್ಣುಗಳಿಂದ ಶ್ರೀಗಳಿಗೆ ವಿದಾಯ ಹೇಳಿದರು. ಆದರೆ ಇವತ್ತಿಗೂ ಕೂಡ ಅಂದರೆ ಅವರ ದೇಹಾಂತ್ಯವಾಗಿ 2.5 ದಶಕಗಳು ಕಳೆದ ನಂತರ ಕೂಡ ಭಕ್ತರ ಮನಸ್ಸಲ್ಲಿ ಅವರು ಶಾಶ್ವತವಾದ ಜಾಗನ ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ನಮ್ಮ ನಡುವೆನೇ ಇದ್ದ ಮಹಾಮಹಿಮ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಗಳ ಕುರಿತಾದ ಚಿಕ್ಕ ಮಾಹಿತಿ. ನಮ್ಮ ನೆಲ ಇಂಥ ಅದೆಷ್ಟೋ ಸಾಧಕರು ತಪೋನಿಷ್ಠರಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಗೆಳೆಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.